ಅಲ್ಲಿಂದ ಒಬ್ಬರೂ ಮಾತನಾಡಲ್ಲ. ಇದು ಎಕ್ಸ್ಟ್ರಾ ನೋಡ್ರಿ, ಒಬ್ಬರು ಮಾತಾಡಲಿಲ್ಲ. ಯಾಕೆ ವಕೀಲರು ಹೋಗಿ ಹೇಳಿದ್ರಲ್ಲ ಅವ್ರ ಹೆಸರು ನೆನಪು ಮಾಡ್ರಿ ಅಂತೇಳಿ ಅಲ್ವಾ. ಅದರ ನಂತರ ಏನಾಯಿತು, ಶಿವಕುಮಾರ್ಗೆ ಪಾಠ ಕಲಿಸಲು ಮತ್ತು ಅಪಮಾನ ಮಾಡಲೆಂದು ಈ ಸಮಾವೇಶ ನಡೆಸಲಾಗಿದೆ ಅಂತ ಹೇಳಿಬಿಟ್ರು. ಇರ್ಬೋದು, ಎಲ್ಲಿ ಮೂಲ ಇಲ್ಲಂತಲ್ಲ, ನೀಗ ಸುಮ್ಮನೆ ಇರ್ಲಿಕ್ಕಪ್ಪ ನಾವು ರೆಡಿ ಮಾಡ್ತೀವಿ ಅಂತೇಳಿ ಎಚ್ಚರಿಕೆ ಇರ್ಬೋದು. ಅದಲ್ಲ ಹೇಳಿದ್ರು. ಮತ್ತು ಸ್ವತಃ ಡಿ ಕೆ ಶಿ ಅವ್ರಿಗೆ ಗೊತ್ತು, ಇಷ್ಟು ವರ್ಷಗಳು ರಾಜಕೀಯ ಮಾಡಿದ್ದಾರೆ, ಇಷ್ಟು ತಿಳಿದಿಲ್ಲ ರೀ ಅವ್ರಿಗೆ. ಆದರೆ ಆದಷ್ಟು ಒಳಗೆ ಉಂಟಾಗಬೇಕು ಅನ್ನೋದು ಅವ್ರು ತಿಳಿಯಾಗ. ಅದಕ್ಕೆ ಅವರು ಮೊಸರಕ್ಕರು ಕೆಲಸ ಮಾಡತ್ತಾರೆ ಹೇಳಿದರು ಸಿದ್ದರಾಮಯ್ಯನವರು. ಆರ್ ಅಶೋಕ್ ಆಗಿರ್ಬೋದು, ಬಿ ಜೆ ಪಿ ಅವರಾಗಿರ್ಬೋದು ಮಾಡ್ತಿರ್ಬೋದು. ಬಟ್ ಇವತ್ತಿನ ನಾವು ಹೇಳ್ತೀವಲ್ಲ ಕೋರ್ಟ್ ಸರ್ಕಮ್ಸ್ಟಾನ್ಸಸ್ ಎವಿಡೆನ್ಸಸ್ ಅಂತೀವಿ ನಾವು. ಆ ಸುತ್ತಮುತ್ತಲ ವಾತಾವರಣ ನೋಡಿದಾಗ ಡಿ ಕೆ ಶಿವಕುಮಾರ್ ಅವರು ತುರ್ತ ಬಿ ಜೆ ಪಿಗೆ ಹೋಗ್ತಾರಂತ ಎಲ್ಲಿಯೂ ಅನಿಸೋದಿಲ್ಲ. ಮತ್ತು ಈ ಸದ್ದಲ್ಲಿ ಅವ್ರಿಗೆ ಬೇಕಪ್ಪ ಮುಖ್ಯಮಂತ್ರಿ ಸ್ಥಾನ ಅನ್ನುವಂಥ ಒತ್ತೊದಿಗೆ ಇಲ್ಲ ಅವ್ರಿಗೆ ಅನ್ನೋದು ಅವ್ರ ಬಾಡಿ ಲ್ಯಾಂಗ್ವೇಜಿಂದ ಗೊತ್ತಾಗ್ತದೆ. ಯಾಕಂದರೆ ಇವತ್ತು ನಾವು ಕರ್ನಾಟಕದಲ್ಲಿ 3-4 ಜನ ಒಂದಿಷ್ಟು ಪ್ರಬುದ್ಧ ರಾಜಕಾರಣಿ ನೋಡ್ತಾ ಇದ್ದೀವಿ. ಅವ್ರ ಇತಿಹಾಸ ಬೇಡ ಇಲ್ಲ. ಯಾಕಂದರೆ ಇತಿಹಾಸದಲ್ಲಿ ಏನು ತಪ್ಪಾಗಿರ್ತಾವೆ ಹೇಳ್ತಿಲ್ಲ. ನದಿ ಮೂಲ, ಋಷಿ ಮೂಲ ನೋಡೋಕೆ ಹೋಗೋದು. ನಂತರದಲ್ಲಿ ಅವ್ರು ಇಂಪ್ರೂವ್ ಆಗಿದ್ದಾರೆ. ಈಗ ಅವ್ರು 2 ನಂಬರ್ದಲ್ಲಿದ್ದಾರೆ. ಹೀಗಾಗಿ ಅವರು ವಿಶೇಷವಾಗಿ ಈ ಒಂದು ನಿರ್ಧಾರ ಮಾಡಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಗೊತ್ತದ, ನಾವು ನಾ ಇರ್ತೀನಂದ್ರೆ ವಯಸ್ಸು ಇರ್ಕೊಳ್ಬೇಕಲ್ರಿ. 75 ದಾಟಿದ್ದು ಎಲ್ಲರೂ ನಮ್ಮನ್ನು ವಿರೋಧ ಮಾಡೋಕ್ಕಿಂತಲೂ ಈಗ ಎಷ್ಟು ಸಾಯ್ತು ಒಳ್ಳೆ ಕೆಲಸ ಮಾಡೋಣ, ಒಳ್ಳೆ ಕೆಲಸ ಮಾಡಿ ಇನ್ನೂ ಅವಕಾಶ ಸಿಗ್ತದೆ ನಮ್ಮ ನೋಡೋಣ. ಇಲ್ಲಪ್ಪ ಅಂತಂದ್ರೆ ಸುಮ್ಮನೆ ಎದ್ದು ಹೋದ್ರಾತು ನಮ್ಮದೇ ಆದ ದಿಮಾಗದೊಳಗೆ ಅನ್ನುವಂಥ ವಿಚಾರದವ್ರು ಅವರಾಗಿದ್ದಾರೆ. ಯಾಕಂದ್ರೆ ಏನು ಪಡಿಬೇಕಾಯ್ತು ಅವ್ರ ಜೊತೆ ಪಡ್ತಾರೆ. ಮತ್ತು ಅವ್ರ ಕುಟುಂಬ ರಾಜಕಾರಣ ಏನೋ ಮಾಡ್ತಿದ್ರು, ದೊಡ್ಡ ಮಗ ಇದ್ದಿದ್ರೆ ಅವ್ರು ಇಲ್ಲ. ಇವತ್ತು ಸಣ್ಣವ್ರಿಗೆ ಆಸಕ್ತಿ ಇಲ್ಲ. ಡಾಕ್ಟರು ತಾವು ತಮ್ಮ ಒಂದು ಲೋಕದಾಗಿದ್ದಾರೆ. ಏನು ಮೊಮ್ಮಗ ಏನೋ ಬರೋದು ಲೇಟ್ ಅದ. ಹೀಗಾಗಿ ಸಿದ್ದರಾಮಯ್ಯರು ನಕ್ಕೋದು ಹೋಗ್ತಾರೆ. ಕಾಂಗ್ರೆಸ್ಸಿನ ಸಾಕಷ್ಟು ಸಿಕ್ತವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಕ್ತು.